ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ವೆಜ್ ವೈಟ್ ಪಾಸ್ತಾ ಮಾಡೋಣ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಹಾಲು, 3 ಸ್ಪೂನ್ ಮೈದಾ, ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ, ಪೆಪ್ಪರ್ ಪೌಡರ್, ಉಪ್ಪು, ಬಟರ್. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಕುದಿದ ನೀರಿಗೆ ಪಾಸ್ತಾವನ್ನು ಹಾಕಿ ಬೇಯಿಸಿ ತೆಗೆದುಕೊಳ್ಳೋಣ. 3 ಈರುಳ್ಳಿ ಚೆನ್ನಾಗಿ ಸ್ಲೈಸ್ ಮಾಡ್ಕೊಳ್ಳೋಣ. ಅದು ಸ್ಲೈಸ್ ಆದ ಮೇಲೆ 2 ಕ್ಯಾಪ್ಸಿಕಮ್ ತೆಗೆದುಕೊಂಡಿದ್ದೀನಿ, ಅದನ್ನು ಸಹ ಚೆನ್ನಾಗಿ ಸ್ಲೈಸ್ ಮಾಡ್ಕೊಳ್ಳೋಣ. ಮತ್ತು ಒಂದು ದೊಡ್ಡ ಕ್ಯಾರೆಟನ್ನು ಕೂಡ ಅಷ್ಟೇ ಚೆನ್ನಾಗಿ ಸ್ಲೈಸ್ ಮಾಡಿ ತೆಗೆದುಕೊಳ್ಳೋಣ. ಈಗ ನಮಗೆ ಬೇಕಾಗಿರುವ 3 ತರಕಾರಿಗಳನ್ನು ತೆಗೆದುಕೊಂಡಿದ್ದೀನಿ. ನಿಮಗೆ ಬೇಕಾದರೆ ವೆಜ್ ಅಲ್ಲದಿದ್ದರೆ ಚಿಕನ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ವೆಜ್ ಜೊತೆಗೆ. ನಿಮ್ಮ ಮಕ್ಕಳು ಈಗಿನ ಟೈಮಲ್ಲಿ ವೈಟ್ ಪಾಸ್ತಾ ಬೇಕು ಅಂತ ಕೇಳೋದು ಜಾಸ್ತಿ ಆಗಿಬಿಟ್ಟಿದೆ. ಹೊರಗಡೆಯಿಂದ ತರಿಸಿ ತಿನ್ನೋದಕ್ಕಿಂತಲೂ ನಾವು ಮನೆಯಲ್ಲಿ ಮಕ್ಕಳಿಗೆ ಬೇಕಾದ ರೀತಿಯಲ್ಲಿ ನಾವು ಮಾಡಿಕೊಡ್ಬೋದು. ತುಂಬ ಟೇಸ್ಟಿನೂ ಆಗಿರುತ್ತೆ. ಈಗ ನಾವು ಕಟ್ ಮಾಡಿ ತೆಗೆದುಕೊಂಡಾಗಿದೆ. ಈಗ ನಾವು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಓಕೆ, ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಮತ್ತು ಬಟರ್ ಹಾಕಿ ಕಟ್ ಮಾಡಿಕೊಂಡಿರುವ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಕಟ್ ಮಾಡಿರುವ ಈರುಳ್ಳಿ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಮತ್ತು ಇನ್ನೊಂದು ಪಾತ್ರೆಗೆ ಸ್ವಲ್ಪ ಬಟರ್ ಹಾಕಿ 3 ಸ್ಪೂನು ಮೈದಾವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಅದಕ್ಕೆ ನಾವು ಸ್ವಲ್ಪವೇ ಹಾಲನ್ನು ಹಾಕಿ ಅದನ್ನು ಕ್ರೀಮಿ ಟೆಕ್ಸ್ಚರ್ ಥರ ಮಾಡ್ಕೊಳ್ತಾ ಬರೋಣ. ಅದಕ್ಕೆ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ, ಪೆಪ್ಪರ್ ಪೌಡರ್, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಮೊದಲೇ ಬೇಯಿಸಿಕೊಂಡಿರುವ ಪಾಸ್ತಾವಾದ ನೀರನ್ನು ಹಾಕಿ ಸ್ವಲ್ಪ ತೆಳು ಮಾಡ್ಕೊಳ್ತಾ ಬರೋಣ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಬೇಯಿಸಿಕೊಂಡಿರುವ ಪಾಸ್ತಾ ಹಾಕಿ ಅದಕ್ಕೆ ಮತ್ತೆ ಸ್ವಲ್ಪ ಆರಿಗ್ಯಾನೋ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಅದರ ಟೇಸ್ಟ್ ಸರಿ ಮಾಡ್ಕೊಳ್ಳೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.